ಹಿಂದೂ ಧರ್ಮದ ಕುರಿತು ಸಾಣೇಹಳ್ಳಿಯ ಪಂಡಿತಾರಾಧ್ಯ ಸ್ವಾಮೀಜಿಗಳು ಹೇಳಿಕೆ ನೀಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಆಗಸ್ಟ್ 13 ಮಧ್ಯಾಹ್ನ 2 ಗಂಟೆಗೆ ಚಿತ್ರದುರ್ಗದಲ್ಲಿ ಛಲವಾದಿ ಗುರುಪೀಠದ ಬಸವ ನಾಗಿದೇವ ಸ್ವಾಮೀಜಿಯವರು ಪ್ರತಿಕ್ರಿಯೆ ನೀಡಿದ್ದಾರೆ. ಹಿಂದೂಗಳು ಸಾಕಷ್ಟು ತೊಂದರೆ ತಾಪತ್ರಯಗಳಿಂದ ಬಂದಿದ್ದಾರೆ. ಹಿಂದೂ ಧರ್ಮ ಎಂದು ಹೇಳುವವರು ಸಂವಿಧಾನದ ಜೊತೆ ಧರ್ಮಾತೀತರಾಗಬೇಕು. ಲಿಂಗಾಯತ ಧರ್ಮ ಎಂದು ಕೂಡ ಹೇಳುವವರು ಸಂವಿಧಾನದ ಜೊತೆ ಬಂದು ಜಾತ್ಯತೀತರಾಗಬೇಕು ಎಂದು ಬಸವ ನಾಗಿದೇವ ಸ್ವಾಮೀಜಿಯವರು ಹೇಳಿದರು. ಬಸವ ಧರ್ಮ ಲಿಂಗಾಯತ ಧರ್ಮ ಆಚಾರ ವಿಚಾರ ಸಂಸ್ಕಾರದಲ್ಲಿ ಬಂದಿದೆ ಎಂದು ಹೇಳುವ ಮೂಲಕವಾಗಿ ಸಾಣೇಹಳ್ಳಿಯ ಪಂಡಿತಾರಾಧ್ಯ ಸ್ವಾಮೀಜಿಗಳ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ನೀಡಿದರು. ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಆಗಿ ಸಾಣೇಹಳ್ಳಿ ಶ್ರೀಗಳ ಪ್ರಕರಣದಲ್ಲಿ ಮಾತಾಡೋದಕ್ಕೆ ಏನು ಇಷ್ಟಪಟ್ಟಿದ್ದೇನೆ ಅಂದರೆ, ಈವರೆಗೂ ಕೂಡ ಬಸವ ಧರ್ಮ ಲಿಂಗಾಯತ ಧರ್ಮ ಏನು ಆಚಾರ ವಿಚಾರ ಸಂಸ್ಕಾರದಲ್ಲಿ ಬಂದಿದೆ ಅದನ್ನು ಕೆಲವು ಮಠಗಳನ್ನು ಹೊರತುಪಡಿಸಿ ಯಾವ ಮಠನೂ ಕೂಡ ಆಚರಣೆ ವಿಚಾರದಲ್ಲಿ ಬಂದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಹಿಂದೂ ಧರ್ಮ ಅಂತ ಏನು ಬರ್ತಾ ಇದ್ದಾರೆ ಅವರು ಕೂಡ ಸಾಕಷ್ಟು ತೊಂದರೆ ತಾಪತ್ರೆಗಳಿಂದ ಬಂದಿದ್ದಾರೆ. ಸಾಮಾಜಿಕವಾದಂಥ ವಿಚಾರ ಆಚಾರಗಳಿಗೆ ವಿರುದ್ಧವಾಗಿದ್ದಾರೆ. ಇಬ್ಬರೂ ಕೂಡ ಹಿಂದೂ ಧರ್ಮ ಅಂತ ಹೇಳೋ ಅಂಥವರು ಸಂವಿಧಾನದ ಜೊತೆಗೆ ಬಂದು ಅವರು ಧರ್ಮಾತೀತರಾಗಬೇಕಾಗಿದೆ. ಬಸವ ಧರ್ಮ ಲಿಂಗಾಯತ ಧರ್ಮ ಅನ್ನೋಂಥವ್ರು ಸಂವಿಧಾನದ ಜೊತೆಗೆ ಬಂದು ಜಾತ್ಯತೀತರಾಗಬೇಕಾಗಿದೆ ಅನ್ನೋಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.